ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಮಶ್ರೂಮ್ ಕಬಾಬ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ 200 ಗ್ರಾಮಷ್ಟು ಮಶ್ರೂಮನ್ನು ತಗೊಂಡಿದ್ದೇನೆ. ಅದಕ್ಕೆ ಬೇಕಾದಂಥ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಮತ್ತು ಒಂದೂವರೆ ಚಮಚದಷ್ಟು ಮೆಣಸಿನ ಪುಡಿ, ಮತ್ತೊಂದು ಅರ್ಧ ಚಮಚದಷ್ಟು ಅವಿಜ ಜೀರಿಗೆ ಪುಡಿ, ಮತ್ತೊಂದು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಮತ್ತು 2 ಚಮಚ ಕಾರ್ನ್ಫ್ಲೋರು, 2 ಚಮಚ ಮೈದಾ ಹಿಟ್ಟು. ಮೈದಾ ಹಿಟ್ಟು ಬೇಡ, ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ನಾನು ಮಾತ್ರ ಇಲ್ಲಿ ಮೈದಾ ಹಿಟ್ಟನ್ನೇ ಸೇರಿಸ್ಕೊಂಡಿದ್ದೇನೆ. ಫ್ರೆಂಡ್ಸ್, ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಮತ್ತು ಅರ್ಧ ಹೋಳು ಲಿಂಬೆಹಣ್ಣು ಮತ್ತು ಸ್ವಲ್ಪ ಫುಡ್ ಕಲರನ್ನು ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಪಿಂಚಷ್ಟು ಫುಡ್ ಕಲರನ್ನು ಕೂಡ ಸೇರಿಸ್ಕೊತೇನೆ. ನಿಮಗೇನಾದರೂ ಫುಡ್ ಕಲರ್ ಬೇಡ ಅಂದರೆ ನೀವು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಫುಡ್ ಕಲರನ್ನು ಸೇರಿಸ್ಕೊಂಡ್ಮೇಲೆ ಭಾಳ ನೀರಾಗಿಯೂ ಅಥವಾ ಗಟ್ಟಿಯಾಗಿಯೂ ಮಸಾಲವನ್ನು ರೆಡಿ ಮಾಡ್ಕೋಬಾರ್ದು. ಮೀಡಿಯಮ್ ಆಗಿ ಮಸಾಲವನ್ನು ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾವಾದ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್. ಸಾಮಾನ್ಯವಾಗಿ ನಾವು ಮಶ್ರೂಮನ್ನು ತಂದು ಕೂಡಲೇ ಅದನ್ನು ಮೊದಲು ಚೆನ್ನಾಗಿ ಬಿಸಿ ನೀರಲ್ಲಿ ತೊಳಿಬೇಕು ಫ್ರೆಂಡ್ಸ್. ಬಿಸಿ ನೀರಲ್ಲಿ ತೊಳೆದಂಥ ಮಶ್ರೂಮನ್ನು ಈ ಮಸಾಲೆ ಜೊತೆ ಹಾಕಿದ ಮೇಲೆ ಬಹಳ ಹೊತ್ತು ಹಾಗೇ ಬಿಡಬಾರ್ದು. ಯಾಕಂದರೆ ಮಸಾಲೆ ಜೊತೆ ಮಶ್ರೂಮ್ ಸೇರಿಕೊಂಡ್ರೆ ಅದರಲ್ಲಿರುವ ನೀರಿನ ಅಂಶ ಬಿಡುವ ಚಾನ್ಸ್ ಇರುವುದರಿಂದ ಫ್ರೆಂಡ್ಸ್ ಭಾಳ ಹೊತ್ತು ಇದನ್ನು ಅದರಲ್ಲಿ ಮಸಾಲೆ ಜೊತೆ ಮಿಕ್ಸಿ ಮಾಡಿ ಬಿಟ್ಟು ಬಿಡಬಾರ್ದು. ಈಗ ನಾನು ಎಣ್ಣೆಯನ್ನು ಆವಾಗಲೇ ಕಾಯಲು ಇಟ್ಟಿರೋದರಿಂದ ಈಗ ಇದನ್ನು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಮಸಾಲೆ ಜೊತೆ ಹಾಕ್ಕೊಂಡು ನಾನೀಗ ಇದನ್ನು ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇದೊಂದು 2 ನಿಮಿಷ ಮೀಡಿಯಮ್ ಉರಿಯಲ್ಲಿ ಇದನ್ನು ಫ್ರೈ ಮಾಡಿದರೆ ಸಾಕು. ಯಾಕಂದರೆ ಮಶ್ರೂಮು ಬೇಗನೆ ಬೇಯುವುದರಿಂದ ಭಾಳ ಹೊತ್ತೇನು ಇದನ್ನು ಫ್ರೈ ಮಾಡೋದು ಬೇಡ. ನೀವು ಬೇಕಂದರೆ ಇದಕ್ಕಿಂತ ಸಣ್ಣ ಗಾತ್ರದಲ್ಲೂ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾಕಂದರೆ ಫ್ರೈ ಮಾಡಿದ ಕೂಡಲೇ ಮಶ್ರೂಮ್ ಇನ್ನೂ ಒಂದು ಸ್ವಲ್ಪ ಸಿಂಕ್ ಆಗುವ ಚಾನ್ಸ್ ಇರುವುದರಿಂದ ನಾನು ಇದನ್ನು 2 ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೇನೆ. ನಾನೊಂದು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿರೋದರಿಂದ ಇದೊಂದು ಸ್ವಲ್ಪ ರೆಡ್ ಕಲರ್ ಆಗಿ ಕಾಣ್ತಿದೆ ಫ್ರೆಂಡ್ಸ್. ನಿಮಗೇನಾದರೂ ಫುಡ್ ಕಲರ್ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಯಾವ ರೀತಿ ಮಶ್ರೂಮ್ ಕಬಾಬ್ ರೆಡಿ ಆಗ್ತಿದೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದಲ್ಲ ಫ್ರೆಂಡ್ಸ್. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಮಶ್ರೂಮ್ ಕಬಾಬ್ ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.